ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಪೈನಾಪಲ್ನಿಂದ ನಮಗೆ ಏನೆಲ್ಲ ಉಪಯೋಗ ಆಗುತ್ತೆ, ಅದನ್ನು ಯಾಕೆ ನಾವು ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಜೊತೆಗೆ ಅದರಿಂದ ಸ್ವೀಟ್ ಅಂದರೆ ನಾನು ಯಾವ ಥರ ಸ್ವೀಟ್ ಮಾಡ್ತೀನಿ ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಕೆಲವು ಮಕ್ಕಳು ಪೈನಾಪಲ್ನ ಡೈರೆಕ್ಟಾಗಿ ತಿಂತಾರೆ, ಇನ್ನು ಕೆಲವು ಮಕ್ಕಳು ಇಷ್ಟಪಡಲ್ಲ. ಸೊ ಖಾರವಾಗಿ ತಿನ್ನಬೇಕು ಅಂತ ಇಷ್ಟಪಡ್ತಾರೆ. ಸೊ ಇನ್ನು ಕೆಲವರು ಸ್ವೀಟ್ ರೀತಿಯಲ್ಲಿ ತಿನ್ನಬೇಕು ಅಂತ ಇಷ್ಟಪಡ್ತಾರೆ. ಸೊ ಅವರಿಗೆ ನಾನು ಇಲ್ಲಿ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ನಾವು ಪೈನಾಪಲಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದು ಕೂಡ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ಸ್ವೀಟ್ನ ನೋಡ್ತಿದ್ದಾಗೆ ಕೆಲವರಿಗೆ ಗೊತ್ತಾಗಿರ್ಬೋದು, ಇದು ಕೇಸರಿ ಬಾತು ಅಂತ ಹೇಳಿ. ಕೆಲವರು ಏನು ಮಾಡ್ತಾರೆ, ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಕೇಳಿದ್ದೀವಿ. ಸೊ ನಾನು ನಮ್ಮಮ್ಮ ಮಾಡೋದನ್ನು ಕೂಡ ನೋಡಿದ್ದೀನಿ. ಪೈನಾಪಲ್ ಫ್ಲೇವರ್ ಅಂತ ಲಿಕ್ವಿಡ್ ಬರುತ್ತೆ, ಅದನ್ನು ಯೂಸ್ ಮಾಡ್ತಾರೆ. ಆಮೇಲೆ ಕಲರಿಂಗ್ ಕೂಡ ಕೆಮಿಕಲ್ ಹಾಕಿ ಯೂಸ್ ಮಾಡ್ತಾರೆ. ಸೊ ಅದನ್ನು ನಾನು ಯಾವುದೂ ಇಲ್ಲಿ ಹಾಕೋದಿಲ್ಲ. ಆ ಪೈನಾಪಲ್ಲು ಬಂದುಬಿಟ್ಟು ತುಂಬಾ ಯೂಸ್ಫುಲ್ ಇದೆ ನಮ್ಮ ಹೆಲ್ತಿಗೆ. ಇದರಲ್ಲಿ ಕ್ಯಾಲ್ಶಿಯಮ್, ಮೆಗ್ನೀಷಿಯಮ್, ಪೊಟ್ಯಾಷಿಯಮ್ ಮತ್ತು ಐರನ್ ಕಂಟೆಂಟ್ ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ದೊಡ್ಡವರು. ಆಮೇಲೆ ಇದು ಯಾರೆಲ್ಲ ತಿನ್ನಬೇಕು ಅಂದರೆ ಕಫ ಪ್ರವೃತ್ತಿ ಏನಿರುತ್ತಲ್ಲ, ಸೊ ಅವ್ರಿಗೆ ತುಂಬ ಬೆನಿಫಿಟ್ ಇದೆ ಇದರಿಂದ. ಕಫನ ಕರಗಿಸೋವಂಥ ಗುಣಗಳು ಈ ಪೈನಾಪಲ್ ಇದೆ ಅಂತ ಹೇಳ್ತಿದ್ರು ನಮ್ಮ ಅಮ್ಮ ಮತ್ತು ಅಜ್ಜಿಯವರು. ನಾವು ಫಸ್ಟ್ ಇದನ್ನು ತಿನ್ನೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ, ಆಗ ಹೇಳೋರು ಇದನ್ನು ತಿನ್ನೋದ್ರಿಂದ ಕಫ ಇದ್ರೂ ಕಮ್ಮಿ ಆಗುತ್ತೆ ಅಂತ ಹೇಳೋರು. ಆಮೇಲೆ ಇತ್ತೀಚೆಗೆ ನಾನು ಕೇಳಿದಾಗೆ, ಅಂದರೆ ನನಗೆ ಮಕ್ಕಳಾದಮೇಲೆ ಕೆಲವರು ಹೇಳಿದ್ದೇನಪ್ಪ ಅಂದರೆ ಯೂರಿನ್ ಇನ್ಫೆಕ್ಷನ್ ಆದರೂ ಕೂಡ ಇದು ತುಂಬ ಒಳ್ಳೆಯದಂತೆ. ಆಮೇಲೆ ಕಣ್ಣಿನ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅನ್ನೋದನ್ನು ನಾನು ಇತ್ತೀಚಿನ ದಿನಗಳಲ್ಲಿ ತಿಳ್ಕೊಂಡೆ. ಪೈನಾಪಲ್ಲಿಂದ ಕಣ್ಣು ಕೂಡ ಚೆನ್ನಾಗಿ ವರ್ಕ್ ಮಾಡುತ್ತೆ ಅನ್ನೋದನ್ನು ತಿಳ್ಕೊಂಡೆ. ಸೊ ಆಮೇಲೆ ಮೇಯ್ನಾಗಿ ಏನಪ್ಪ ಅಂದರೆ ಲಂಗ್ಸ್ ಪರ್ಪಸ್ ಏನು ಕೆಲವೊಂದು ಇನ್ಫೆಕ್ಷನ್ಸ್ ಇರುತ್ತಲ್ಲ, ಅಂಥ ಕೆಲವೊಂದು ಸಮಸ್ಯೆಗಳಿಗೆ ಈ ಪೈನಾಪಲ್ಲು ತುಂಬ ಯೂಸ್ಫುಲ್ಲಾಗಿ ಕೆಲಸ ಮಾಡುತ್ತಂತೆ. ಇದನ್ನು ನಾವು ಸೀಸನ್ ವೈಸು ಸಿಕ್ಕಾಗೆಲ್ಲ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಬನ್ನಿ ಸ್ವೀಟ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನು ಮೊದಲಿಗೆ ಇಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ತೊಗೊಂಡು ಫಸ್ಟು ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಅಂದರೆ ಮುಂಚಿತವಾಗಿಯೇ ಫಸ್ಟು ಫ್ರೈ ಮಾಡ್ಕೊಳ್ಳೋಣ ಅಂತಂದು ಹೇಳಿ. ಆಮೇಲೆ 1 ಲೋಟ ರವೆ ತೊಗೊಂಡಿದ್ದೀನಿ, ಸೂಜಿ ರವೆ. ಸ್ವಲ್ಪ ಪೈನಾಪಲ್ ತೊಗೊಂಡಿದ್ದೀನಿ ಮತ್ತು ತುಪ್ಪ ತೊಗೊಂಡಿದ್ದೀನಿ. ಸೂಜಿ ರವೆನ ನಾನು ತುಪ್ಪ ಹಾಕ್ಕೊಂಡು ಮೊದಲಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸಿಮ್ಮಿಗೆ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಸ್ಟೀಮ್ ಜಾಸ್ತಿ ಆದರೂ ಕೂಡ ನಾನು ಯಾವಾಗಲೂ ಹೇಳೋ ಥರ ಅದು ಸೀದೋಗುತ್ತೆ, ಯಾವುದೇ ಪದಾರ್ಥ ಆದರೂ ಕೂಡ. ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನೋಡಿ ಈ ಥರ ಫ್ರೈ ಆಗುತ್ತೆ. ಅದು ರವೆ ಬಂದುಬಿಟ್ಟು ತುಪ್ಪದಲ್ಲಿ ಹುರಿದಾಗ ಸ್ವಲ್ಪ ಹರಳ್ಕೊಳ್ಳುತ್ತೆ. ಅದಕ್ಕೆ ಬಂದಾಗ ನಾವು ಆಫ್ ಮಾಡಿದರೆ ಆಯಿತು ಸ್ಟೀಮ್ನ. ಸಕ್ಕರೆನೂ ಕೂಡ ಸೇಮ್ ಪ್ರಮಾಣದಲ್ಲಿ, ಯಾವ ಲೋಟದಲ್ಲಿ ನಾನು ರವೆ ತೊಗೊಂಡಿರ್ತೀನಲ್ಲ ಅದೇ ಲೋಟದಲ್ಲಿ 1 ಲೋಟದಷ್ಟು ಸಕ್ಕರೆ ತೊಗೋಬೇಕು. ಇಲ್ಲಿ ನಾನು 1 ಲೋಟ ರವೆ ತೊಗೊಂಡಿದ್ನಲ್ಲ ಅದೇ ಲೋಟದಲ್ಲಿ 3 ಲೋಟ ನೀರನ್ನ ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಲೋಟದಲ್ಲಿ ರವೆ ತೊಗೊಂಡ್ರೂ ಕೂಡ ಅದೇ ಲೋಟದಲ್ಲಿ 3 ಲೋಟ ನೀರು ತೊಗೋಬೇಕು ಸೂಜಿ ರವೆಗೆ. ಆಮೇಲೆ ಅದೇ ಲೋಟದಲ್ಲಿ 1 ಕಪ್ನಷ್ಟು ಸಕ್ಕರೆ ತೊಗೋಬೇಕು. ಸ್ವಲ್ಪ ಕಮ್ಮಿ ಆದ್ರೂ ಓಕೆ. ಹುರಿದು ಆದಮೇಲೆ, ರವೆನ ಹುರಿದು ಆದಮೇಲೆ ನಾನು ಏನು ಮಾಡ್ತಿದ್ದೀನಿ, ಇಲ್ಲಿ ಸಕ್ಕರೆನ ಅದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಕೆಲವ್ರು ಏನು ಮಾಡ್ತಾರೆ, ಫಸ್ಟು ನೀರಿಗೆ ಸಕ್ಕರೆ ಹಾಕಿಬಿಟ್ಟು ಆಮೇಲೆ ರವೆ ಹಾಕ್ತಾರೆ, ಅಥವಾ ರವೆನ ನೀರಲ್ಲಿ ಚೆನ್ನಾಗಿ ಬೇಯಿಸ್ಬಿಟ್ಟು ಸಕ್ಕರೆ ಆಮೇಲೆ ಹಾಕ್ತಾರೆ. ನಾನಿಲ್ಲಿ ಏನು ಮಾಡ್ತಿದ್ದೇನೆ ಅಂದರೆ ರವೆ ಮತ್ತು ಸಕ್ಕರೆನ ಫಸ್ಟ್ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಥರ ನೋಡಿ ಇಲ್ಲಿ. ಇದರಿಂದ ಕೇಸರಿ ಬಾತು ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಸ್ವಲ್ಪ ತುಪ್ಪ ಹಾಕಿದ್ದೀನಿ, ಸ್ವಲ್ಪ. ಆಮೇಲೆ ಅರಶಿನದ ಪುಡಿ, ನ್ಯಾಚುರಲ್ ಇದು, ನಮ್ಮ ಮನೆಯಲ್ಲೇ ನಮ್ಮ ತೋಟದಲ್ಲಿ ಬಿಡ್ತಕ್ಕಂಥ ಅರಶಿನದ ಕೊಂಬನ್ನು ಪೌಡ್ರ್ ಮಾಡಿರ್ತಕ್ಕಂಥದ್ದು. ಇದು ಯಾವುದೇ ಕೆಮಿಕಲ್ ಯೂಸ್ ಮಾಡಿಲ್ಲ. ಸ್ವಲ್ಪ ಪೈನಾಪಲ್ನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಈ ನೀರಿಗೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಪೈನಾಪಲ್ ಪೀಸ್ಗಳನ್ನ ನಾವು ಡೈರೆಕ್ಟಾಗಿ ಹಾಕ್ಬೋದು, ಇಲ್ಲಾಂದರೆ ಸ್ವಲ್ಪ ಮಿಕ್ಸಿ ಮಾಡಿ, ಯಾವುದೇ ನೀರು ಮಿಕ್ಸ್ ಮಾಡೋದು ಬೇಡ. ಹಾಗೆ ಹಣ್ಣನ್ನು ಸ್ವಲ್ಪ ಸಣ್ಣಗೆ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ಅರಶಿನ ಬೇಡ ಅಂದರೆ ನೀವು ಪೈನಾಪಲ್ ಅಷ್ಟೇ ಹಾಕ್ಬೋದು. ನಾನು ಸ್ವಲ್ಪ ಕಲರ್ ಬರಲಿ ಸ್ವಲ್ಪ ಜಾಸ್ತಿ ಅಂತೇಳಿ ಹಾಕಿದ್ದೀನಿ ಅಷ್ಟೇ. ನೀರು ಕುದಿಬೇಕಾದ್ರೆ ಸಕ್ಕರೆ ಮತ್ತು ರವೆನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಿಶ್ರಣವನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟು ಆಗೋದಿಲ್ಲ, ಯಾಕಂದರೆ ನಾವು ಮೊದಲಿಗೆ ಸ್ವಲ್ಪ ತುಪ್ಪ ಹಾಕಿದ್ವಲ್ಲ, ಹಾಗಾಗಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ತಾ ಬಂದರೆ ರವೆ ಚೆನ್ನಾಗಿ ಬೇಯುತ್ತೆ. ಅಂದರೆ ನೀರು ಕುದೀತಾ ಇರುತ್ತಲ್ಲ, ಸೊ ಆವಾಗ ರವೆ ಚೆನ್ನಾಗಿ
ಬೇಯ್ತಾ ಇರುತ್ತೆ ಮತ್ತು ಸಕ್ಕರೆ ಕೂಡ ಕರಗುತ್ತೆ. ನೋಡಿ ಈ ಥರ. ನಮಗೆ ಅರಶಿನ ಬೇಡ ಅಂದರೆ ಆಪ್ಷನ್ನು, ನೀವು ಸ್ಕಿಪ್ ಮಾಡ್ಬೋದು. ಇನ್ನು ಸ್ವಲ್ಪ ನಾನು ಪೀಸ್ಗಳನ್ನ ಉಳಿಸಿದ್ದೆ, ಪೈನಾಪಲ್ ಪೀಸ್ಗಳನ್ನ, ಅದನ್ನು ಕೂಡ ಇವಾಗ ರವೆ ಕುದಿತಾ ಇರಬೇಕಾದ್ರೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಪೈನಾಪಲ್ನ ಮಿಕ್ಸಿ ಮಾಡಿ ಆದರೂ ಹಾಕ್ಬೋದು, ಇಲ್ಲ ಸಣ್ಣ ಸಣ್ಣದಾಗಿ ಹೆಚ್ಚಿ ಹೋಳುಗಳ್ನಾದರೂ ಹಾಕ್ಬೋದು. ಸ್ವಲ್ಪ ಮಿಕ್ಸಿ ಮಾಡಿ ಈಗ ನಾನು ತೋರಿಸಿದ್ನಲ್ಲ ಸ್ವಲ್ಪ ಪೀಸ್ಗಳನ್ನ ಹಾಕೋದಾದ್ರೂ ಮಾಡ್ಬೋದು. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಆದರೆ ಹಣ್ಣು ತರಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಮಾಗಿರೋ ಹಣ್ಣು ಅಂತಂದರೆ ಸ್ವೀಟ್ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸ್ವಲ್ಪ ಹುಳಿ ಹುಳಿ ಬಂದುಬಿಡುತ್ತೆ ಹಣ್ಣು. ನೋಡಿ ಈ ಥರ ಕುದಿಯುತ್ತೆ. ಬೇರೆ ಥರ ಮಾಡೋದಕ್ಕಿಂತ ಈ ಮೆಥಡಲ್ಲಿ ಮಾಡೋ ಕೇಸರಿಬಾತು ಸೂಪರಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಲಾಸ್ಟಿಗೆ ರವೆ ಸಕ್ಕರೆ ಚೆನ್ನಾಗಿ ಹೊಂದ್ಕೊಂಡಾದಮೇಲೆ ನಾನು ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಮಗೆ ತುಪ್ಪ ಕಮ್ಮಿನೇ ಸಾಕು ಅನ್ನೋರು ಈ ಮೇಲೆ ನಾನು ತುಪ್ಪ ಹಾಕಿದ್ನಲ್ಲ ಅದನ್ನು ಸ್ಕಿಪ್ ಮಾಡ್ಬೋದು. ಇನ್ನೂ ಸ್ವಲ್ಪ ಸಾಫ್ಟ್ ಇರಲಿ ಅಂತಷ್ಟೇ ತುಪ್ಪ ಹಾಕಿದೆ ನಾನು. ಸೊ ಮಕ್ಕಳಿಗೆ ತಿನ್ನಿಸ್ಬೇಕಾದ್ರೆ ನಾವು ಫ್ಯಾಟ್ ಎಷ್ಟು ಹಾಕಿದರೆ ಏನೂ ಆಗೋಲ್ಲ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಅವ್ರು ಚೆನ್ನಾಗಿ ಆಟ ಆಡ್ತಾರಲ್ಲ, ಎಲ್ಲ ಬರ್ನ್ ಆಗುತ್ತೆ, ಅಂದರೆ ಕರಗುತ್ತೆ ಕೊಬ್ಬು. ಲಾಸ್ಟಿಗೆ ಇನ್ನೇ ನಾವು ಇಳಿಸ್ತೀವಿ ಅಂದರೆ ಆಫ್ ಮಾಡ್ತೀವಿ ಸ್ಟೀಮ್ನ ಅನ್ಬೇಕಾದ್ರೆ ಡ್ರೈ ಫ್ರೂಟ್ಸ್ ಫ್ರೈ ಮಾಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿದರೆ ಆಯಿತು. ನೋಡಿ ಈ ರೀತಿಯಾಗಿ ಕೇಸರಿಬಾತು ರೆಡಿ ಆಯಿತು. ಯಾವುದೇ ಕೆಮಿಕಲ್ ಯೂಸ್ ಮಾಡಿಲ್ಲ, ಯಾವುದೇ ರೀತಿಯ ಕಲರಿಂಗ್ ಇರ್ಬೋದು ಅಥವಾ ಫ್ಲೇವರ್ ಇರ್ಬೋದು, ನ್ಯಾಚುರಲ್ ಆಗಿದೆ. ಪೈನಾಪಲ್ ಬಂದುಬಿಟ್ಟು ನ್ಯಾಚುರಲ್ ಫ್ರೂಟ್ ಅಲ್ವಾ. ಸೊ ಅರಶಿನನೂ ಕೂಡ ನಮ್ಮ ಮನೆಯಲ್ಲೇ ಮಾಡಿರ್ತಕ್ಕಂಥದ್ದು. ನಾವು ಅರಶಿನದ ಗಿಡನ ತೋಟದಲ್ಲಿ ಸ್ವಲ್ಪ ಹಾಕ್ಕೊತೀವಿ ಮನೆಗೆ ಅಂತೇಳಿ, ಅದನ್ನು ನಮ್ಮ ಅತ್ತೆ ಪೌಡ್ರ್ ಮಾಡಿ ನನಗೆ ಕಳಿಸ್ಕೊಡ್ತಾರೆ. ಸೊ ಅದನ್ನೇ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಕೇಸರಿಬಾತು. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಖಂಡಿತವಾಗ್ಲೂ ನೀವು ಒನ್ ಟೈಮ್ ಮನೇಲಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡೋರು ಇರ್ಬೋದು, ಇಷ್ಟಪಟ್ಟು ತಿಂತಾರೆ. ತುಂಬ ಸಾಫ್ಟಾಗಿರುತ್ತೆ ಈ ರೀತಿಯಾಗಿ ಮಾಡಿದಾಗ. ನಾನು ಸಕ್ಕರೆ ಮತ್ತು ರವೆ ಮಿಕ್ಸ್ ಮಾಡಿದ್ದೀನಲ್ಲ ಅದು ತುಂಬ ಇಂಪಾರ್ಟೆಂಟ್ ಇಲ್ಲಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.